ಕೊಲೆ ಕೇಸಲ್ಲಿ ತಗ್ಲಾಕೊಂಡಿರುವಂತಹ ವಿನಯ್ ಕುಲಕರ್ಣಿ ಭವಿಷ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ನಿರ್ಧಾರ ಆಗುತ್ತೆ. ಕೆಲವೇ ಕ್ಷಣದಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟಣೆ ಮಾಡುತ್ತೆ ಕೋರ್ಟ್. ಹಾಗಾಗಿ ಇವತ್ತು ಯಾವ ರೀತಿಯಾದಂತಹ ಶಿಕ್ಷೆ ಆಗ್ಬೋದು, ಜೀವಾವಧಿ ಶಿಕ್ಷೆ ಆಗುತ್ತಾ ಅಥವಾ ಗಲ್ಲು ಶಿಕ್ಷೆ ಆಗುತ್ತಾ ಅಥವಾ ಇನ್ನ ಉಳಿದಂತ ಇರುವಂತಹ ಆರೋಪಿಗಳು ಅದರ ಜೊತೆಗೆ ವಿನಯ್ ಕುಲಕರ್ಣಿ ಎಲ್ಲರಿಗೂ ಕೂಡ ಸೇರಿ ಇಲ್ಲಿ ಯಾವ ಸೆಕ್ಷನ್ ಅಡಿ ಯಾವ ರೀತಿಯಾದಂತಹ ಶಿಕ್ಷೆ ಆಗ್ಬೋದು ಅನ್ನುವಂಥದ್ದು ಈಗ ಕೋರ್ಟ್ನಂತ ಎಲ್ಲರ ಚಿತ್ತ ಇದೆ. ಕಿಲ್ಲರ್ ಕುಲಕರ್ಣಿ ಹಾಗೂ ಗ್ಯಾಂಗ್ಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಇವತ್ತು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲವೂ ಕೂಡ ತೆರೆ ಬೀಳುತ್ತೆ. ವಿನಯ್ ಕುಲಕರ್ಣಿ ರಾಜಕೀಯ ಭವಿಷ್ಯವೂ ಕೂಡ ಒಂದು ಕಡೆ ಈಗ ಸದ್ಯಕ್ಕೆ ವಿನಯ್ ಕುಲಕರ್ಣಿಗೆ ಡವ ಅಂತ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ 2 ವರ್ಷ ಏನಾದ್ರೂ ಜೈಲಾಯ್ತು ಅಂತಂದ್ರೆ ವಿನಯ್ ಕುಲಕರ್ಣಿ ಈಗ ಪ್ರೆಸೆಂಟ್ ಏನ್ ಶಾಸಕರಾಗಿದ್ದಾರಲ್ಲ ಅದು ಕೂಡ ರದ್ದಾಗುತ್ತೆ. ಹಾಗಾಗಿ ಇದೀಗ ವಿನಯ್ ಕುಲಕರ್ಣಿ ರಾಜಕೀಯ ಭವಿಷ್ಯವೂ ಕೂಡ ಪತನ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆ. ಕೆಲವೇ ಕ್ಷಣದಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟಣೆ ಮಾಡುತ್ತೆ ಕೋರ್ಟ್. ಕಿಲ್ಲರ್ ಕುಲಕರ್ಣಿ ಅಂಡ್ ಗ್ಯಾಂಗ್ಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ವಿನಯ್ ಕುಲಕರ್ಣಿ ರಾಜಕೀಯ ಭವಿಷ್ಯವೂ ಕೂಡ ಪತನ ಆಗುತ್ತಾ? 2 ವರ್ಷ ಏನಾದ್ರೂ ಜೈಲಾಯ್ತು ಅಂದ್ರೆ ವಿನಯ್ ಶಾಸಕ ಸ್ಥಾನವೇ ರದ್ದಾಗುತ್ತೆ. ಶಿಕ್ಷೆ ಅನುಭವಿಸಿದ ಬಳಿಕವೂ ಚುನಾವಣೆಗೆ ಸ್ಪರ್ಧೆ ಮಾಡೋ ಹಾಗಿಲ್ಲ. ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟಣೆ ಮಾಡುತ್ತೆ ಕೋರ್ಟ್. ಶಾಸಕತ್ವ ಅನರ್ಹಗೊಂಡ್ರೆ 6 ವರ್ಷ ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋ ಹಾಗಿಲ್ಲ. ವಿನಯ್ ಕುಲಕರ್ಣಿ ರಾಜಕೀಯ ಭವಿಷ್ಯ ಏನಾಗುತ್ತೆ ಎನ್ನುವಂತ ಚರ್ಚೆ ಈಗ ಆಗ್ತಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ ಕುಲಕರ್ಣಿಗೆ ಈಗ ಬಹಳ ದೊಡ್ಡ ಸಂಕಷ್ಟ ಎದುರಾಗ್ತಾ ಇದೆ. ಕೊಲೆಗಾರ ಕಿಲ್ಲರ್ ವಿನಯ್ ಕುಲಕರ್ಣಿಗೆ ಟೆನ್ಷನ್ ಈಗ ಶುರುವಾಗ್ತಾ ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ ಇವತ್ತು ಶಿಕ್ಷೆ ಪ್ರಕಟ ಆಗುತ್ತೆ. ಈ ಶಿಕ್ಷೆ ಪ್ರಕಟ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿ ರಾಜಕೀಯ ವಿಚಾರದಲ್ಲೂ ಕೂಡ ರಾಜಕೀಯ ಜೀವನವೂ ಕೂಡ ಇಲ್ಲಿಗೆ ಮುಗ್ದು ಹೋಗುತ್ತಾ ಅನ್ನುವಂಥದ್ದು ಈಗ ಭಯ, ಒಂದು ಗೊಂದಲ ಎಲ್ಲರಿಗೂ ಕೂಡ ಸದ್ಯಕ್ಕೆ ಇರುವಂತದ್ದು. ಕಾರಣ ಏನು ಅಂತಂದ್ರೆ 2 ವರ್ಷಕ್ಕೂ ಜಾಸ್ತಿ ಏನಾದ್ರೂ ಶಿಕ್ಷೆ ಪ್ರಕಟ ಆಯ್ತು ಅಂತಂದ್ರೆ ಇನ್ನ ವಿನಯ್ ಕುಲಕರ್ಣಿ ರಾಜಕೀಯ ಭವಿಷ್ಯ ಅಲ್ಲಿಗೆ ಮುಗ್ದು ಹೋಯ್ತು ಅಂತ ಹೇಳಿ ಕತೆ. ಹಾಗಾಗಿ ಸದ್ಯಕ್ಕೆ ವಿನಯ್ ಕುಲಕರ್ಣಿ A15 ಆರೋಪಿ, ಅದರ ಜೊತೆ ಇನ್ನ ಉಳಿದಂತ ಆರೋಪಿಗಳಿಗೆ ಯಾವ ಶಿಕ್ಷೆ ಆಗ್ಬೋದು ಅನ್ನುವಂತ ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ಲೈವ್ ಜಾಯಿನ್ ಆಗ್ತಿದ್ದಾರೆ. ಈಗ ಅಜಯ್, ಈಗ ಫೈನಲ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ. ಸದ್ಯಕ್ಕೆ ಎಲ್ಲರಿಗೂ ಕೂಡ ಇದೆ ಕುತೂಹಲ ಇದೆ. ಇನ್ನು ಈಗ A15 ಅಪರಾಧಿ ಅಂತ ಹೇಳಿ ಗೊತ್ತಾಗಿರುವಂತಹ ವಿನಯ್ ಕುಲಕರ್ಣಿ ಭವಿಷ್ಯ ಇವತ್ತು ಏನಾಗ್ಬೋದು ಅಂತಂದ್ರೆ ಮೊದಲನೇದಾಗಿ ಯಾವ ರೀತಿಯಾದಂತಹ ಶಿಕ್ಷೆ ಆಗ್ಬೋದು, ಅದರ ಜೊತೆಗೆ ಬೇರೆ ಅಪರಾಧಿಗಳೇನಿದ್ದಾರೆ ಅವ್ರಿಗೂ ಕೂಡ ಇಲ್ಲಿ ವಿಶೇಷವಾಗಿ ಯಾವ ಸೆಕ್ಷನ್ಗಳಾಡಿ ಯಾವ ರೀತಿಯಾದಂತಹ ಶಿಕ್ಷೆ ಆಗ್ಬೋದು ಅಂತ ಹೇಳಿ ಬಹಳಷ್ಟು ಕುತೂಹಲ ಇದೆ. ಸೊ ಏನಾಗ್ಬೋದು, ಎಷ್ಟೊತ್ತಿಗೆ ಶಿಕ್ಷೆ ಪ್ರಕಟ ಆಗ್ಬೋದು ಅಂತ? ಖಂಡಿತ ಇಲ್ಲಿ ಪ್ರಮುಖವಾಗಿ ಯೋಗೇಶ್ ಗೌಡ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 17 ಜನ ಆರೋಪಿಗಳನ್ನ ಈಗಾಗಲೇ ದೋಷಿಗಳು ಅಂತ ಹೇಳಿ ನ್ಯಾಯಾಲಯ ನಿನ್ನೆ ಕೂಡ ಆದೇಶವನ್ನು ಕೊಟ್ಟಿತ್ತು. ಆದೇಶದ ಬೆನ್ನಲ್ಲೇ ಈ ಎಲ್ಲ ಆರೋಪಿಗಳನ್ನು ಕೂಡ ನೇರವಾಗಿ ಪರಪ್ಪನ ಅಗ್ರಹಾರ್ಗೆ ಸಿಬಿಐ ಅಧಿಕಾರಿಗಳು ಕೂಡ ನಿನ್ನೆ ಕರ್ಕೊಂಡು ಹೋಗಿದ್ರು. ಕ್ವಾರಂಟೈನ್ ಸೆಲ್ನಲ್ಲೂ ಕೂಡ ಎಲ್ಲ ಆರೋಪಿಗಳು ಇದ್ರು. ಇವತ್ತು ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದನ್ನ ಆದೇಶವನ್ನು ಹೊರಡಿಸೋದಕ್ಕೆ ಕೆಲವು ನಿಮಿಷಗಳು ಬಾಕಿ ಇದೆ. ಈಗಾಗಲೇ ಎಲ್ಲ ಆರೋಪಿಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಕೆಲಸವನ್ನ ಸಿಬಿಐ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ವಿನಯ್ ಕುಲಕರ್ಣಿ ಪರವಾಗಿ ವಾದವನ್ನ ಮಾಡಕ್ಕೆ ಶ್ಯಾಮ್ ಸುಂದರ್ ಬಂದಿದ್ದಾರೆ. ಯಾಕಂದ್ರೆ ಸಿ.ವಿ. ನಾಗೇಶ್ ಕೂಡ ಇದ್ರು, ಅವರು ಹುಷಾರಿಲ್ಲದ ಕಾರಣದಿಂದ ಶ್ಯಾಮ್ ಸುಂದರ್ ಅವರ ಪರ ವಾದವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇವತ್ತು ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಒಟ್ಟು 17 ಅಂದ್ರೆ ಈ ಹಿಂದೆ 21 ಜನ ಇದ್ರು. ಇಬ್ಬರನ್ನ ಸಾಕ್ಷಿ ಅಂದ್ರೆ ಮಾಫಿ ಸಾಕ್ಷಿಯನ್ನ ಮಾಡಿದ್ರು, ಇನ್ನಿಬ್ಬರನ್ನ ನಿರ್ದೋಷಿಗಳು ಅಂತ ಹೇಳಿ ಬಿಡುಗಡೆಯನ್ನ ಮಾಡುವಂತ ಕೆಲಸ ಕೂಡ ಆಗಿತ್ತು. ಇದರ ಬೆನ್ನಲ್ಲೇ ಒಟ್ಟು 17 ಜನ ಆರೋಪಿಗಳನ್ನ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು ಕೆಲವೊಂದಷ್ಟು ಅವರ ಒಂದು ಹೇಳಿಕೆಯನ್ನು ಪಡೆಯುವಂತ ಚಾನ್ಸಸ್ ಕೂಡ ಇದೆ. ಅಂದ್ರೆ ಅವರ ಒಂದು ಶಿಕ್ಷೆಯ ಪ್ರಮಾಣ ಏನು ಈಗಾಗಲೇ ಅನೌನ್ಸ್ ಮಾಡ್ಬೇಕಂತ ಕೆಲವೊಂದಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಅದರ ಬೆನ್ನಲ್ಲೇ ಆರೋಪಿಗಳಿಂದ ಕೆಲವೊಂದಷ್ಟು ಒಂದು ಮನವಿನ ಸಲ್ಲಿಸೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ 17 ಜನ ಆರೋಪಿಗಳೇನಿದ್ರೆ ಅವರ ಪರ ವಕೀಲರು ಕೂಡ ಆರೋಪಿಗಳಿಗೆ ಈಗ ಶಿಕ್ಷೆಯ ಪ್ರಮಾಣ ಏನಿದೆ ಅದನ್ನ ಕಡಿಮೆನ ಮಾಡಬೇಕು ಅಂತ ಹೇಳಿ ಮನವಿನ ಸಲ್ಲಿಸೋದಕ್ಕೆ ಅವರ ಪರ ವಕೀಲರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ಆರೋಪಿಗಳನ್ನು ಕೂಡ ಅಂದ್ರೆ ಅಪರಾಧಿಗಳನ್ನು ಕೂಡ ಕೆಲವೊಂದಷ್ಟು ಹೇಳಿಕೆಯನ್ನ ಪಡೆಯುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅಪರಾಧಿಗಳು ಕೂಡ ನಮ್ಮ ಮೇಲೆ ಇರುವಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಕೆಲವೊಂದಷ್ಟು ಮನವಿನ ಮಾಡೋದಕ್ಕೆ ನಿವೇದನೆಯನ್ನ ಹೇಳ್ಕೊಳ್ಳೋದಕ್ಕೆ ಸಿದ್ಧತೆಯನ್ನು ಕೂಡ ಒಂದ್ ಕಡೆ ಅಪರಾಧಿಗಳು ಮಾಡ್ಕೊಂತ ಇದ್ದಾರೆ. ಯಾಕಂದ್ರೆ ನೇರವಾಗಿ ನ್ಯಾಯಾಧೀಶರು ಕೂಡ ಅವರ ಒಂದು ಹೇಳಿಕೆಯನ್ನು ಕೂಡ ಕೇಳ್ತಾರೆ. ಏನು ಈ ಒಂದು ಪ್ರಕರಣದಲ್ಲಿ ನಿಮ್ಮ ಅನಿಸಿಕೆ ಹೇಳಿಕೆಯನ್ನ ಹೇಳಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಅವರು ಕೂಡ ಒಂದು ನಿವೇದನೆಯನ್ನ ಹೇಳ್ಕೊಂತಾರೆ, ಜೊತೆಗೆ ಮನವಿನೂ ಮಾಡ್ತಾರೆ. ನಮ್ಗೆ ಈ ಒಂದು ಪ್ರಕರಣದಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ, ಜೊತೆಗೆ ಕುಟುಂಬಸ್ಥರಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ, ಆರೋಗ್ಯ ಸಮಸ್ಯೆ ಇದೆಯಾ, ಯಾವ ರೀತಿಯಾಗಿ ಸಮಸ್ಯೆ ಇದೆ
ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಸೇರಿದಂತೆ ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಗಳಿದೆ ಆ ಒಂದು ಸಮಸ್ಯೆಗಳನ್ನ ಹೇಳ್ಕೊಂಡು ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತೇಳಿ ಮನವಿಯನ್ನ ಮಾಡೋದಕ್ಕೆ ಅಪರಾಧಿಗಳು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಕೆಲವೇ ನಿಮಿಷಗಳಲ್ಲಿ ಇದೀಗ ನ್ಯಾಯಾಧೀಶರು ಆಗಿರುವಂತಹ ಸಂತೋಷ್ ಗಜಾನನ ಭಟ್ರಿಂದ ಆದೇಶ ಬರುತ್ತೆ. ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಎಷ್ಟು ವರ್ಷ ಶಿಕ್ಷೆಯನ್ನ, ಮೇಬಿ ಅದು 7 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ಅಥವಾ ಜೀವಾವಧಿ ಶಿಕ್ಷೆ, ಈ ಊರಲ್ಲಿ ಯಾವ್ದಾದ್ರು ಒಂದು ಆಗ್ಬೋದು. ಹೀಗಾಗಿ ಆರೋಪಿಗಳಿಗೂ ಕೂಡ ಸಾಕಷ್ಟು ಒಂದು ಆತಂಕದಲ್ಲಿದ್ರೆ ಯಾವ ರೀತಿಯಾಗಿ ಆದೇಶ ಬರುತ್ತೆ ಅನ್ನೋದು ಕೆಲವೇ ನಿಮಿಷದಲ್ಲಿ ಕಾದ್ ನೋಡ್ಬೇಕಾಗಿದೆ ಈಗ. ಎಸ್ ಅಜಯ್, ಇಲ್ಲಿ ವಿಶೇಷವಾಗಿ ವಿನಯ್ ಕುಲಕರ್ಣಿ ವಿಚಾರದಲ್ಲಿ ಈಗಾಗಲೇ ನೀವು ಹೇಳ್ತಾ ಇದ್ರಿ ಅಂತಂದ್ರೆ ಅವರ ಪರ ವಕೀಲರು ವಾದ ಮಂಡಿಸ್ತಾರೆ, ಮೊದಲನೇದಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಬಹುಶಃ ಈಗಲೂ ಕೂಡ. ಹಾಗಾಗಿ ವಾದ ಮಂಡಿಸ್ತಾರೆ ಅಂತಂದ್ರೆ ಏನಿಲ್ಲ, ಅವ್ರ ಪರವಾಗಿ ಏನೆಲ್ಲ ವಿಚಾರಗಳು ಅಲ್ಲಿ ಪ್ರಸ್ತಾಪ ಮಾಡಿರ್ಬೋದು ಅಂತಂದ್ರೆ ಪ್ಲಸ್ ಪಾಯಿಂಟ್ ಅಥವಾ ಅವರ ಪರವಾಗಿ ಪಾಸಿಟಿವ್ ಅಂತಂದ್ರೆ ಎಲ್ಲೋ ಒಂದ್ ರೀತಿಯಾಗಿ ಸ್ವಲ್ಪ ಕರುಣೆ ತೋರಿಸಿ ಏನಾದ್ರೂ ಶಿಕ್ಷೆ ಏನಾದ್ರೂ ಕಡಿಮೆ ಆಗ್ಬೋದಾ ಅಂತ ಹೇಳಿ. ಹಾಗಾಗಿ ಕಡಿಮೆ ಆದ್ರೂ ಕೂಡ ಇಫ್ ಇನ್ ಕೇಸ್ ಈಗ ಹೇಳಲಾಗ್ತಿದೆ ಗಲ್ಲು ಶಿಕ್ಷೆ ಆಗ್ಬೋದು ಅಥವಾ ಜೀವಾವಧಿ ಶಿಕ್ಷೆ ಆಗ್ಬೋದು ಅಥವಾ ಎಷ್ಟು ವರ್ಷ ಜೈಲಾಗುತ್ತೋ ಗೊತ್ತಿಲ್ಲ, ಇದ್ರಲ್ಲಿ ಏನಾದ್ರೂ ಕಡಿಮೆ ಆದ್ರೆ ಎಷ್ಟು ಕಡಿಮೆ ಆಗ್ಬೋದು, ಎಷ್ಟು ಎಕ್ಸ್ಕ್ಯೂಸ್ ಸಿಗಬಹುದು ಅವರಿಗೆ ಅಂತ? ಖಂಡಿತ ಅಲ್ಲಿ ಅವರ ಪರ ವಕೀಲರು ಶ್ಯಾಮಸುಂದರ್ ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಸಾರ್ವಜನಿಕವಾಗಿ ರಾಜಕೀಯದಲ್ಲಿ ಇರುವಂತಹ ಪ್ರಭಾವಿಶಾಲಿಯಾದಂತಹ ವ್ಯಕ್ತಿ ಆಗಿದ್ರೆ, ಅದೇ ರೀತಿಯಾಗಿ ಫ್ಯಾಮಿಲಿಯಲ್ಲಿ ಮಕ್ಕಳು ಕೂಡ ಇದ್ದಾರೆ, ಜೊತೆಗೆ ತಾಯಿ ತಂದೆ ಸೇರಿದಂತೆ ಹೆಂಡತಿ ಕೂಡ ಇದ್ದಾರೆ. ಹೀಗಾಗಿ ಅವರ ಒಂದು ಆರೋಗ್ಯದ ಸಮಸ್ಯೆ ಕೂಡ ಇರುವಂತದ್ದು, ಜೊತೆಗೆ ಇವ್ರಿಗೆ ಇರುವಂತಹ ಕೆಲವೊಂದಷ್ಟು ಆರೋಗ್ಯದ ಸಮಸ್ಯೆಯನ್ನ ಮುಂದಿಟ್ಕೊಂಡು ವಾದವನ್ನ ಮಾಡ್ತಾರೆ. ಜೊತೆಗೆ ಇವರು ಮಾಡಿರುವಂತಹ ತಪ್ಪಿನ ಅಂದ್ರೆ ಈ ಒಂದು ಪ್ರಕರಣದಲ್ಲಿ A15 ಆರೋಪಿ ಆಗಿರುವಂತಹ ವಿನಯ್ ಕುಲಕರ್ಣಿ ಏನಿದ್ದಾರೆ, ಅವ್ರಿಗೆ ಈ ಒಂದು ಪ್ರಕರಣದಲ್ಲಿ ಅದರಲ್ಲೂ ಕೂಡ A1 ಆರೋಪಿ ಆಗಿರುವಂತ ಬಸವರಾಜ್ ಏನಿದೆ ಆತ ಕೊಟ್ಟಂತ ಹೇಳಿಕೆ ಜೊತೆಗೆ ಆತ ನೇರವಾಗಿ ಆರೋಪನ ಮಾಡ್ತಿದ್ದಾನೆ. ಈ ಒಂದು ಪ್ರಕರಣ ಅಂದ್ರೆ ಕೊಲೆ ಪ್ರಕರಣದಲ್ಲಿ ನೇರವಾಗಿ ಇವರೇ ಸಪೋರ್ಟ್ ಅನ್ನ ಮಾಡಿದ್ರು, ಇವ್ರು ಹೇಳಿದಂತೆ ನಾವು ಮಾಡಿದೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಅದು ಪ್ರಬಲ ಸಾಕ್ಷಿಯಾಗಿಯೇ ಕೂಡ ಈಗಿರುವಂತದ್ದು. ಹೀಗಾಗಿ ವಿನಯ್ ಕುಲಕರ್ಣಿ ಏನಿದೆ ಅವರ ಪರ ವಕೀಲರಾಗಿರುವಂತ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಬೇಕು, ಯಾಕಂದ್ರೆ ಆಲ್ಮೋಸ್ಟ್ ಈಗ ಜೀವಾವಧಿ ಶಿಕ್ಷೆ ಅಂತ ಕೊಟ್ಟರಂತ ಆಲ್ಮೋಸ್ಟ್ ಜೈಲಲ್ಲೇ ಕಾಲವನ್ನ ಕಳಿಬೇಕಾಗುತ್ತೆ, ಆತರ ಮಾಡಬಾರ್ದು ಅಂತ ಹೇಳಿ ಮನವಿನ ಸಲ್ಲಿಸ್ತಾ ಇದ್ದಾರೆ. ಅಥವಾ 10 ವರ್ಷ ಇಲ್ಲ 7 ವರ್ಷ ಒಂದು ಶಿಕ್ಷೆಯ ಒಂದು ಪ್ರಮಾಣವನ್ನ ಕೊಡಬೇಕು, ಜೀವಾವಧಿ ಶಿಕ್ಷೆವನ್ನ ಕೊಡಬಾರ್ದು ಅನ್ನೋದನ್ನ ಮನವಿನ ಮಾಡುವಂತ ಕೆಲಸವನ್ನ ಕೂಡ ಒಂದ್ ಕಡೆ ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲಾ ಪರ ಆರೋಪಿಗಳೇನಿದ್ರೆ 17 ಜನ ಆರೋಪಿಗಳ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಆಲ್ರೆಡಿ ಕನ್ವಿಕ್ಟ್ ಆಗೋ ಇದ್ರೆ ಎಲ್ಲ ಆರೋಪಿಗಳು ಈಗಾಗಲೇ ಕನ್ವಿಕ್ಟ್ ಆಗಿ ಜೈಲಲ್ಲಿ ಇರಬೇಕಾಗುತ್ತೆ. ಆದ್ರೆ ಎಷ್ಟು ವರ್ಷ ಇರಬೇಕು, ಎಷ್ಟು ವರ್ಷ ಜೈಲಲ್ಲಿ ಕಾಲವನ್ನು ಕಳಿಬೇಕು, ಇದೆಲ್ಲವನ್ನು ಕೂಡ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುತ್ತೆ. ಇಲ್ಲಿ ಮನವಿಯನ್ನ ಮಾಡಿದ ನಂತರವಾಗಿ ಯಾವ ರೀತಿಯಾಗಿ ಒಂದು ಆದೇಶ ಬರುತ್ತೆ ಅನ್ನೋದು ಕೂಡ ಸದ್ಯದ ಒಂದು ಜಾಸ್ತಿ ಕ್ಯೂರಿಯಾಸಿಟಿ ಇದೆ ಆರೋಪಿಗಳಿಗೂ ಕೂಡ. ಏನಾಗುತ್ತೆ, ಎಷ್ಟು ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ, ಯಾವ ರೀತಿಯಾಗಿ ಆದೇಶ ಬರುತ್ತೆ ಅನ್ನೋದು ಇನ್ನು ಕೆಲವೇ ನಿಮಿಷಗಳಲ್ಲಿ ಬರುತ್ತೆ. ಅದನ್ನ ಎಲ್ಲ ಆರೋಪಿಗಳು ಕೂಡ ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಮಾಧ್ಯಮದಲ್ಲಿ ವಿಡಿಯೋ ನೋಡುವಂತ ಮೂಲಕವಾಗಿ ತಿಳ್ಕೊಂತ ಇದ್ರೆ, ಕೆಲವೊಂದಷ್ಟು ಜನ ಈಗಾಗಲೇ ಒಳಗಡೆ ಕೋರ್ಟ್ ಹಾಲ್ನಲ್ಲಿ ಕೂಡ ಇರುವಂತದ್ದು. ಈ ಒಂದು ಶಿಕ್ಷೆ ಪ್ರಮಾಣ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನು ಸಾಕಷ್ಟು ಕ್ಯೂರಿಯಾಸಿಟಿ ಇದೆ.